ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ಡೈರೆಕ್ಟಾಗಿ ನಿಮ್ಮ ಒಂದು ಮೊಬೈಲ್ಗೆ ನಮ್ಮ ಒಂದು ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಏನಕ್ಕೆ ಅಂದರೆ ನಾನು ಆದಷ್ಟು ಹೆಲ್ದಿದು ಯಾವಾಗಲೂ ವೀಡಿಯೋಗಳು ಹೆಲ್ದಿಯಾಗಿರೋದನ್ನು, ತುಂಬ ಚೆನ್ನಾಗಿರೋದನ್ನೇ ನಾನು ಮಾಡಿ ಬಿಡ್ತಾ ಇರ್ತೀನಿ. ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು. ಅದಕ್ಕೋಸ್ಕರ ಇವತ್ತು ನಾನು ABC ಜ್ಯೂಸ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ABC ಜ್ಯೂಸ್ ಏನೆಲ್ಲ ಬೆನಿಫಿಟ್ ಅನ್ನೋದಾದರೆ ಪ್ರತಿಯೊಬ್ಬರಿಗೂ ತೊಗೊಳ್ಳೇಬೇಕು. ಏಕೆಂದರೆ ಈ ಬ್ಯುಸಿ ಲೈಫಲ್ಲಿ ಚಿತ್ರಾನ್ನ, ಉಪ್ಪಿಟ್ಟು, ಪುಳಿಯೋಗರೆ ಇದನ್ನೇ ನಾವು ತಿಂತೀವಿ, ಅದೇ ಬ್ರೇಕ್ಫಾಸ್ಟ್ ಅಂದ್ಕೊಳ್ತೀವಿ. ಬಟ್ ನಿಜವಾಗ್ಲೂ ಒಂದು ಸ್ವಲ್ಪನೂ ಪ್ರೋಟೀನ್ ನಮ್ಮ ಬಾಡಿಗೆ ಸಿಗೋಲ್ಲ ಆ ಥರ ತಿಂದರೆ. ಅದಕ್ಕೆ ಈ ಥರ ಅಟ್ಲೀಸ್ಟ್ ಬರೀ ಮಕ್ಕಳಿಗೆ, ಹಸ್ಬೆಂಡ್ಗೆ ಬರೀ ತಿಂಡಿ ಮಾಡಿಕೊಡೋದು ಇಷ್ಟನ್ನೇ ಮಾಡ್ತೀವಿ. ಬಟ್ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರೋ ಹೆಲ್ತ್ ಡ್ರಿಂಕು ಮಾರ್ನಿಂಗ್ ಕೊಟ್ಟರೆ ನೀವು ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು. ಒಂದು ಕುಟುಂಬ ಚೆನ್ನಾಗಿದ್ರೇ ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು. ಅಂದರೆ ಒಳ್ಳೊಳ್ಳೆಯದನ್ನು ನಾವು ಫುಡ್ಡಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕು. ಯಾವುದು ಚೆನ್ನಾಗಿರುತ್ತೋ ಅದನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಇವತ್ತು ನಾನು ABC ಜ್ಯೂಸ್ ಯಾವ ಥರ ಮಾಡ್ತಾಯಿದ್ದೀನಿ ಗೊತ್ತಾ ಸ್ನೇಹಿತರೆ? ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಗ್ರೇಪ್ಸ್ ಇತ್ತು, ಅದನ್ನು ಕೂಡ ನೆನೆಸಿದ್ದೆ, ಅದು ಹಾಕ್ಕೊಂಡೆ. ಆಸಮಾಗಿತ್ತು ಟೇಸ್ಟ್ ಮಾತ್ರ. ಅದು ನಾನು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಮ್ಗೆ ಇವಾಗ ನಾನು ಹಾಕ್ತಾ ಇರೋದು ಆಲ್ರೆಡಿ ನಾನು ಮಾಡ್ಕೊಂಡು ಕುಡಿದು ಇವತ್ತು ಮಧ್ಯಾಹ್ನ ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಕುಕುಂಬರ್ ಹಾಕ್ಕೊಂಡಿದ್ದೀನಿ, ಒಂದು ಪೊಮೊಗ್ರನೇಟ್ ಜಾಸ್ತಿ ಹಾಕಿದ್ದೀನಿ. ಏಕೆಂದರೆ ನಾವು 4 ಮೆಂಬರ್ಸ್ ಇದ್ದೀವಿ ಮನೆಯಲ್ಲಿ. ಹಾಗಾಗಿ ನಾನು 4 ಗ್ಲಾಸಸ್ ಮಾಡ್ತೀನಿ ಡೈಲಿನೂ. ಒಂದು ಕ್ಯಾರೆಟು, ಒಂದು ಸೌತೆಕಾಯಿ ಮತ್ತು ಸ್ವಲ್ಪ ಗ್ರೇಪ್ಸ್ ಹಾಕ್ಕೊಂಡೆ ಇವತ್ತು. ಹಾಗೆ ಸ್ವಲ್ಪ ಬೀಟ್ರೋಟ್ ಹಾಕ್ಕೊಂಡಿದ್ದು. ಬೀಟ್ರೋಟು ಮತ್ತು ಪೊಮೊಗ್ರನೇಟ್ ಹಾಕೋದ್ರಿಂದ ಐರನ್ ಡಿಫಿಷಿಯನ್ಸಿ ಇದ್ದರೆ ಅದು ಕವರ್ ಮಾಡಿಕೊಳ್ಳುತ್ತೆ. ಪ್ರತಿದಿನ ನಾವು ಆ್ಯಡ್ ಮಾಡೋದ್ರಿಂದ ಮತ್ತು ಎನರ್ಜಿಯಿಂದ ಇರ್ತೀವಿ ನಾವು ಫುಲ್ ಡೇ. ಈ ಎನರ್ಜಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇರಲಿ ಅನ್ನೋದಕ್ಕೋಸ್ಕರ ನಾನು ಏನು ಮೆಥಡಲ್ಲಿ ಯೂಸ್ ಮಾಡ್ತೀರೋ ಆ ಮೆಥಡ್ನ, ತುಂಬ ಸಿಂಪಲ್ ಮೆಥಡ್ ಸ್ನೇಹಿತರೆ, ಆ ಮೆಥಡ್ನ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ABC ಜ್ಯೂಸ್ ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬ ಐರನ್ ಡೆಫಿಷಿಯನ್ಸಿ ಇತ್ತು. ಈಗ ಎಷ್ಟು ರಿಕವರ್ ಆಗಿದೆ ಅಂದರೆ ನಿಜ ಹೇಳೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಾಗಿದೆ. ಯಾಕೆಂದರೆ ಮಂತ್ಲಿ ಪೀರಿಯಡ್ಸ್ ಆದಾಗ ನಾವು ಎಷ್ಟೊಂದು ಬ್ಲೀಡಿಂಗ್ ಹೋಗುತ್ತೆ, ಅದ್ರ ಬಗ್ಗೆ ನಾವು ಕೇರೇ ಮಾಡಲ್ಲ. ಮಾರ್ನಿಂಗ್ ತಿಂಡಿನ ಸರಿ ಉಪ್ಪಿಟ್ಟು, ಚಿತ್ರಾನ್ನನೋ ಏನೋ ಒಂದು ತಿಂದ್ಕೊಂಡು ಓಡಿ ಬರ್ತೀವಿ ಕೆಲಸಕ್ಕೆ. ಇಂಥ ಒಂದು ಬ್ಯುಸಿ ಲೈಫಲ್ಲಿ ನಮ್ಮ ಹೆಲ್ತ್ನ ನಾವು ನೋಡ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ 100% ನನಗೆ ರಿಸಲ್ಟ್ ಬಂದಿದೆ. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಖುಷಿ ಪಡ್ತಿದ್ದಾರೆ. ಅದಕ್ಕೆ ತುಂಬ ಫ್ಯಾಮಿಲಿಯಲ್ಲಿ ಅಳವಡಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಎಲ್ಲರಿಗೂ ಗೊತ್ತು ABC ಜ್ಯೂಸ್ ಬಗ್ಗೆ, ಬಟ್ ಯಾರೂ ಅಳವಡಿಸ್ಕೊಳ್ಳಲ್ಲ. ನಾನು ಅಳವಡಿಸ್ಕೊಂಡಿರಲಿಲ್ಲ ಇಷ್ಟು ವರ್ಷ, ಬಟ್ ಈಗ ಅಳವಡಿಸ್ಕೊಂಡಿದ್ದೀನಿ. ಈಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ನನ್ನ ಒಂದು ಬ್ಲಡ್ಡು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲೂ ಏನೇ ಕೆಲಸ ಇರಲಿ, ಮಾರ್ನಿಂಗ್ ಒಂದು ಲೋಟ ಗಂಜಿ, ರಾಗಿ ಗಂಜಿ, ಒಂದು ಲೋಟ ಪೊಮೊಗ್ರನೇಟ್ ಜ್ಯೂಸ್ ಮಾಡ್ಕೊಂಡು ಪ್ರತಿಯೊಬ್ಬರು ಕುಡೀರಿ ಸ್ನೇಹಿತರೆ. ಬೇಕಾದರೆ ಒಂದು ಒಡವೆ ಸಂಪಾದನೆ ಮಾಡೋದು ಕಡಿಮೆ ಆದರೂ ಪರವಾಗಿಲ್ಲ, ಪ್ರಾಪರ್ಟಿ ತೊಗೊಳೋದು ಕಡಿಮೆ ಆದರೂ ಪರವಾಗಿಲ್ಲ, ಹೆಲ್ತ್ ಮಾತ್ರ ತುಂಬ ಚೆನ್ನಾಗಿರಬೇಕು. ಅದು ನನ್ನ ಆಸೆ. ನಮ್ಮ ದೇಶದಲ್ಲಿ ಎಲ್ಲ ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನನ್ನೊಂದು ಈ ಒಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಜ್ಯೂಸ್ ರೆಡಿ ಮಾಡಿದ್ಮೇಲೆ ಇವತ್ತು ಚಿಕ್ಕದಾಗಿ ಒಂದು ಸೋಯಾಬೀನು ಮತ್ತು ಅರ್ಜೆಂಟಾಗಿ ಆಗಬೇಕಾಗಿತ್ತು. ನನ್ನ ಮಗಳಿಗೆ ಬಾಕ್ಸ್ ಕಟ್ತೀನಿ ಸ್ನೇಹಿತರೆ, ಅವಳು ಜಾಬ್ಗೆ ಹೋಗ್ತಿದ್ದಾಳೆ. ಈಗ ಬೇಗ ಆಗುತ್ತೆ. ಈ ಥರ ಯಾರಿಗಾದ್ರೂ ಅರ್ಜೆಂಟಾಗಿ ಒಂದು ಪಲ್ಯ ಬೇಕು ಅಂದರೆ ತುಂಬ ಸಿಂಪಲ್ಲು. ಒಂದು ಸ್ವಲ್ಪ ಸೋಯಾ ಬೇಯಿಸ್ಕೊಂಡೆ, ಆಮೇಲೆ ಪನ್ನೀರ್ ಒಂದು ಸ್ವಲ್ಪ ಹುರ್ಕೊಂಡೆ, 2 ಸೇರಿ ಒಂದು ಪಲ್ಯನ ಮಾಡಿದೆ. ಎಷ್ಟು ಈಸಿಯಾಗಿ ಎಷ್ಟು ಬೇಗ ಆಯಿತು ಅಂದರೆ ರಾಗಿ ಗಂಜಿ ಕೂಡ ಅವಳಿಗೆ ಮಾಡ್ತೀನಿ. ಅವಳೊಂದು ಗ್ಲಾಸ್ ರಾಗಿ ಗಂಜಿ ಕುಡಿಬೇಕು, ಆಮೇಲೆ ಒಂದು ಲೋಟ ಜ್ಯೂಸ್ ಕುಡಿಬೇಕು, ಆಮೇಲೆ ಹೋಗಬೇಕು. ಇಲ್ಲಾಂದರೆ ನೆಕ್ಸ್ಟ್ ಡೇ ನಾನು ಏನೂ ಮಾಡ್ಕೊಡಲ್ಲ, ಕೋಪ ಮಾಡ್ಕೊಳ್ತೀನಿ ಅಂತ ನಮ್ಮ ಮಕ್ಳಿಗೆ ಗೊತ್ತು. ಇದು ನನ್ನ ರೂಲ್ಸು. ಈ ಪ್ರತಿಯೊಬ್ಬರು ಮನೆಯಲ್ಲೂ ಅಮ್ಮಂದಿರು ಈ ಥರ ಸ್ವಲ್ಪ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿ ಮಕ್ಕಳು ಓಕೆ ನಾನು ಇದು ಕುಡಿದ್ರೇ ನಮ್ಮಮ್ಮ ನೆಕ್ಸ್ಟ್ ಅದು ಕೊಡೋದು ಅಂತ. ಇನ್ನೊಂದು ಮೆಂತ್ಯನೂ ಕೊಡ್ತೀನಿ ಸ್ನೇಹಿತರೆ, ಬೆಳಿಗ್ಗೆ ಒಂದೊಂದು ಟೇಬಲ್ ಸ್ಪೂನ್ ನನ್ನ ಮಕ್ಕಳಿಗೆ ನಾನು ಕೂಡ ತೊಗೊತೀನಿ. ಅದರಿಂದ ತುಂಬ ಬೆನಿಫಿಟ್ ಇದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಇಷ್ಟು ನನ್ನ ಮಾರ್ನಿಂಗ್ ರೂಟೀನ್ ನಾನು ಮಾಡ್ಕೊಂಡಿದ್ದೀನಿ. ಏಕೆಂದರೆ ನನಗೆ ಹುಷಾರಿಲ್ದಂಗೆ ಆದಮೇಲೆ ನಾನು ಇಷ್ಟು ಕೇರ್ ಮಾಡಿದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಅಲರ್ಟಾಗಿ ಜ್ಯೂಸ್